ಹಾಯ್ ಗೈಸ್, ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಾನು ನನ್ನದೇ ಒಂದು ರೆಸಿಪಿ, ಸಿಂಪಲ್ ರೆಸಿಪಿ ಮತ್ತು ಈಸಿ ರೆಸಿಪಿ, ನಿಮ್ಮ ಮನೆಯಲ್ಲಿ ಇರುವಂತಹ ವೆಜಿಟೇಬಲ್ಸ್ ಯೂಸ್ ಮಾಡಿ ಮಾಡುವಂಥದ್ದು. ಸೊ ಪೊಟ್ಯಾಟೊ ದಾಲ್ ಫ್ರೈ. ಅದಕ್ಕಾಗಿ ಒಂದು ಕುಕ್ಕರಲ್ಲಿ ಬಿಸಿಯಾದ ನಂತರ ಒಂದು 2 ಟೇಬಲ್ ಸ್ಪೂನಷ್ಟು ಸನ್ಫ್ಲವರ್ ಆಯಿಲ್ ಹಾಕಿ, ಮತ್ತು ಅದಕ್ಕೆ ಒಂದು 2 ಮೀಡಿಯಮ್ ಸೈಜದ್ದು ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡಿದಂಥ ಆನಿಯನ್ ಮತ್ತು 2 ಟೊಮೆಟೊ ತಗೊಂಡಿದ್ದೇನೆ. ಸೊ ಇದೀಗ ನಾವು ಮಾಡಬೇಕಾದ್ರೆ ಫಸ್ಟಿಗೆ ಆನಿಯನ್ ತುಂಬ ಸಾಫ್ಟಾಗಿ ಫ್ರೈ ಮಾಡಬೇಕು. ಅಲ್ಲಿ ತನಕ ಫ್ರೈ ಮಾಡ್ತಾನೆ ಇರಬೇಕು. ಇದಕ್ಕೆ ನಾನೀಗ ಒಂದು 4 ಗ್ರೀನ್ ಚಿಲ್ಲಿ ತಗೊಂಡಿದ್ದೇನೆ. ಆನಿಯನ್ ಹಾಕಿ ಸ್ವಲ್ಪ ಅದು ಬಾಡಿದ ನಂತರ ಗ್ರೀನ್ ಚಿಲ್ಲಿ ಹಾಕಬೇಕು. ಒಳ್ಳೆ ಫ್ರೈ ಮಾಡಬೇಕು. ಸೊ ಫ್ರೈ ಮಾಡಿದ ನಂತರ ಅದಕ್ಕೆ ಟೊಮೆಟೊ ಹಾಕುವಂಥದ್ದು. ಇದರಲ್ಲಿ ಈಗ ಗ್ರೀನ್ ಚಿಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಫ್ರೈ ಮಾಡಬೇಕು. ಟೊಮೆಟೊ ಕೂಡ ಹಾಗೆ ಸಣ್ಣದು ಮಾಡಿ ಕಟ್ ಮಾಡಬೇಕಂದ್ರೆ ಬೇಗ ಸಾಫ್ಟ್ ಆಗ್ತದೆ. ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಫ್ರೈ ಮಾಡಿ ಚೆಂದ ಫ್ರೈ ಮಾಡಬೇಕು ಅಂಟಿಲ್ ಸಾಫ್ಟ್ ಆಗುವ ತನಕ. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಹಾಕಿದ್ದೇನೆ. ಕಟ್ ಮಾಡಿ ವಾಶ್ ಮಾಡಿಟ್ಟಂತಹ ಪೊಟ್ಯಾಟೊ ಹಾಕ್ತಾ ಇದ್ದೇನೆ. ಸೊ ನಾವು ಈಗ ಪೊಟ್ಯಾಟೊ ಕಟ್ ಮಾಡುವಾಗ ನೀರಲ್ಲಿ ಹಾಕಿಡಬೇಕು, ಹಾಗಾದರೆ ಸ್ಟಾರ್ಚ್ ಎಲ್ಲ ಹೋಗ್ತದೆ. ಸೊ ಈಗ ಇದನ್ನು ಹಾಕಿ ಚೆಂದ ಫ್ರೈ ಮಾಡಬೇಕು. ಈಗ ಇದಕ್ಕೆ ವಾಶ್ ಮಾಡಿಟ್ಟಂತಹ ದಾಲ್ ಹಾಕಿ ಅದು ಕೂಡ ಫ್ರೈ ಮಾಡಿದ ನಂತರ ಒಂದು ಸ್ವಲ್ಪ ನೀರು ಹಾಕಿ ಇನ್ನೊಮ್ಮೆ ಫ್ರೈ ಮಾಡಿ ಚೆಂದ ಫ್ರೈ ಮಾಡಿ, ಈಗ ಉಪ್ಪೆಲ್ಲ ನೋಡಿ ಟೇಸ್ಟೆಲ್ಲ ನೋಡಿ ಒಂದು 4 ವಿಸಿಲ್ ಆಗುವ ತನಕ ಮುಚ್ಚಿಡಿ. 4 ವಿಸಿಲ್ ಆಗುವಾಗ ಆಫ್ ಮಾಡಿದರೆ ಆಯಿತು. ಈಗ 4 ವಿಸಿಲ್ ಆಗಿದೆ. ಈಗ ಒಂದು ಕಡಾಯಿಯಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಗಾರ್ಲಿಕ್ ಜಜ್ಜಿ ಹಾಕಿದ್ದೇನೆ, ಮತ್ತು ಸ್ವಲ್ಪ ಸಾಸಿವೆ ಹಾಕಿ ಕರಿ ಲೀವ್ಸ್ ಹಾಕಿದ್ದೇನೆ. ನೆಕ್ಸ್ಟ್ ಹಾಗೆ ಒಗ್ಗರಣೆ ಹಾಕಿದ್ದೇನೆ. ಈಗ ಬೇಕಾದರೆ ನಿಮಗೆ ಮ್ಯಾಶ್ ಮಾಡ್ಬೋದು, ಮ್ಯಾಶರಲ್ಲಿ ಕೂಡ ಮಾಡ್ಬೋದು ಅಥವಾ ಸೌಟಲ್ಲಿ ಕೂಡ ಮಾಡ್ಬೋದು. ಚೆಂದ ಮ್ಯಾಶ್ ಮಾಡಬೇಕು, ಅಂದರೆ ಅದರಲ್ಲಿ ದಾಲ್ ಸಿಗಬಾರ್ದು, ಆ ರೀತಿ ಮ್ಯಾಶ್ ಮಾಡಿದರೆ ಆಯಿತು. ಈಗ ಒಂದು ಗ್ರೀನ್ ಚಿಕನ್, ಮಟನ್ ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡೋದು. ಒಂದು ಗ್ರೀನ್ ಮಸಾಲ ಫ್ರೀಸ್ ಮಾಡಲಿಕ್ಕೆ ಮಾಡಿಡ್ತೇನೆ. ಸೊ ಅದಕ್ಕೋಸ್ಕರ ನೀವು ಕಾಯಿ ಮೆಣಸೆಲ್ಲ ಹಾಳಾಗ್ತದಲ್ಲ, ಅದಕ್ಕೆ ನಾವು ಸಿಪ್ಪೆ ತೆಗೆದು ಸ್ಟೋರ್ ಮಾಡಿ ಇಡಬೇಕು ಒಂದು ಬಾಕ್ಸಲ್ಲಿ. ಈಗ ನಾನು ಸ್ವಲ್ಪ
ಹಣ್ಣಾಗಲಿಕ್ಕಾಗಿದೆ ಅಂತ ಕಾಯಿ ಮೆಣಸು ಒಂದು 25-30 ತಗೊಂಡಿದ್ದೇನೆ. ಮತ್ತು ಒಂದು ಇಂಚಷ್ಟು ಜಿಂಜರ್ ಮತ್ತು ಒಂದು ಇಡೀ ಗಾರ್ಲಿಕ್, ಅದರ ಸಿಪ್ಪೆ ತೆಗಿಲಿಲ್ಲ, ವಾಶ್ ಮಾಡಿ ಹಾಕಿದ್ದೇನೆ. ಮತ್ತು ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿ ಚಂದ ಬ್ಲೆಂಡ್ ಮಾಡಿ ಸ್ವಲ್ಪ ಬ್ಲೆಂಡ್ ಆದ ನಂತರ ಅದಕ್ಕೆ ಒಂದು ಕಪ್ಪಷ್ಟು ಕೊರಿಯಾಂಡರ್ ಲೀವ್ಸ್ ಮತ್ತೊಂದು 10 ಲೀವ್ಸ್ ಪುದೀನ ಹಾಕಿದ್ದೇನೆ. ಹಾಕಿ ಈ ರೀತಿ ಸ್ಟೋರ್ ಮಾಡಿ ಇಡುವಂಥದ್ದು. ಚಂದ ಗಟ್ಟಿ ಮುಚ್ಚಳ ಇರೋದ್ರಲ್ಲಿ ಫ್ರೀಝರಲ್ಲಿ ಇಟ್ಟರೆ ಆಯಿತು. ಇದು ಎಷ್ಟು ದಿವಸ ಬೇಕಾದರೂ ಯೂಸ್ ಮಾಡ್ಬೋದು. ನಾವು ಮಾಡೋದಕ್ಕಿಂತ ಒಂದು ಅರ್ಧ ಗಂಟೆ ಮೊದಲು ಹೊರಗಿಟ್ಟರೆ ಇತ್ತು. ಥ್ಯಾಂಕ್ ಯು.